ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಬಂದ್ಬಿಟ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನ್ಯೂಮರಿಕಲ್ ಸಹ ಬರುತ್ತೆ. ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ ಕೊಡ್ತೀನಿ. ಅದೇನಂದ್ರೆ, ಬೇರೆ ಚಾಪ್ಟರ್ ನ್ಯೂಮರಿಕಲ್ ಪ್ರಾಬ್ಲಮ್ ನಿಮಗೆ ಸ್ಟಾರ್ಟ್ ಮಾಡಬೇಕಾದ್ರೆ, ಸಾಲ್ವ್ ಮಾಡಬೇಕಾದ್ರೆ ಏನಾಗುತ್ತೆ, ನಿಮಗೆ ಎಕ್ಸ್ ಈಕ್ವಲ್ಸ್ ಟು ವೈ ಡಿವೈಡೆಡ್ ಬೈ ಝೆಡ್ ಅಂತ ಒಂದು ಈಕ್ವೇಶನ್ ಇರುತ್ತೆ ಅನ್ಕೊಳ್ಳಿ. ಅಲ್ಲಿ ನೀವು ಎಕ್ಸ್ ವ್ಯಾಲ್ಯೂ ಝೆಡ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ವೈ ವ್ಯಾಲ್ಯೂ. ಬಟ್ ಈ ಚಾಪ್ಟರ್ ಏನಾಗುತ್ತೆ ಅಂದ್ರೆ, ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ವ್ಯಾಲ್ಯೂಸ್ ನ ಕೊಡೋದಿಲ್ಲ. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ನೀವು ಕಾನ್ಸೆಪ್ಟ್ಸ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಎಲೆಕ್ಟ್ರೋಕೆಮಿಸ್ಟ್ರಿಯ ನ್ಯೂಮರಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಆಗೋದು. ಸೊ ನಾನು ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ನಿಮಗೆ ಬೇಸಿಕ್ ಇಂದ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಬೇಸಿಕ್ಸ್ ಇಂದ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂತಾ ಹೋಗಿ. ಎಲೆಕ್ಟ್ರೋಕೆಮಿಸ್ಟ್ರಿ, ಇಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನೋದ್ರಲ್ಲಿ ನಿಮಗೆ ಎರಡು ವರ್ಡ್ ಸಿಗುತ್ತೆ. ಯಾವುದು? ಒಂದು ಎಲೆಕ್ಟ್ರೋ, ಇನ್ನೊಂದು ಕೆಮಿಸ್ಟ್ರಿ ಅಲ್ವಾ. ಸೊ ಎಲೆಕ್ಟ್ರೋ ಅಂದ್ರೆ ನಾವೇನ್ ಹೇಳ್ಬೋದು? ಎಲೆಕ್ಟ್ರೋ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಓಕೆ, ಹಾಗೆ ಕೆಮಿಸ್ಟ್ರಿ ಅಂದ್ರೆ ಏನಂತ ಹೇಳ್ಬೋದು? ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳ್ಬೋದು. ಅಂದ್ರೆ ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಹೇಗೆ ಕನ್ವರ್ಟ್ ಮಾಡಬೇಕು. ಅದೇ ಒಂದ್ ವೇಳೆ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಎನರ್ಜಿ ಇದ್ರೆ ಅದನ್ನ ನಾವು ಕೆಮಿಕಲ್ಸ್ ಅಥವಾ ಕೆಮಿಕಲ್ ಹಾಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿ ಓದ್ತೇವೆ. ಸೊ ಡೆಫಿನಿಷನ್ ನಾವ್ ಏನಂತ ಬರೀಬಹುದು? ಎಲೆಕ್ಟ್ರೋಕೆಮಿಸ್ಟ್ರಿ ಈಸ್ ದ ಬ್ರಾಂಚ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನೋದು ಇದು ಒಂದು ಬ್ರಾಂಚ್. ಯಾವುದರ ಬ್ರಾಂಚ್? ಇದು ಕೆಮಿಸ್ಟ್ರಿಯ ಒಂದು ಬ್ರಾಂಚ್. ಇಲ್ಲಿ ನಿಮಗೆ ಎಲೆಕ್ಟ್ರೋ ಇದೆ ಅಂತ ಹೇಳ್ಬಿಟ್ಟು ಇದು ಫಿಸಿಕ್ಸ್ ಬ್ರಾಂಚ್ ಆಗೋದಿಲ್ಲ. ಓಕೆ, ಕೆಮಿಸ್ಟ್ರಿನಲ್ಲಿ ನಮಗೇನು ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನೋದು ಫಿಸಿಕಲ್ ಕೆಮಿಸ್ಟ್ರಿಯ ಒಂದು ಭಾಗವಾಗಿದೆ. ಓಕೆ, ವೇರ್ ವಿ ಸ್ಟಡಿ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ಟಡಿ ಮಾಡ್ತೇವೆ. ಏನ್ ಸ್ಟಡಿ ಮಾಡ್ತೇವೆ? ಇಲ್ಲಿ ನಾವು ಕನ್ವರ್ಷನ್ ಅಂದ್ರೆ ಕೆಮಿಕಲ್ ಎನರ್ಜಿ ಹೇಗೆ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಅದೇ ರೀತಿ ಎಲೆಕ್ಟ್ರಿಕಲ್ ಎನರ್ಜಿ ಹೇಗೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಅದನ್ನ ಶಾರ್ಟ್ ಫಾರ್ಮ್ ನಲ್ಲಿ ಹೇಗೆ ಬರೀಬಹುದು? ಕೆಮಿಕಲ್ ಎನರ್ಜಿ ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ, ಒಂದ್ ವೇಳೆ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಎನರ್ಜಿ ಇದ್ರೆ ಅದು ಹೇಗೆ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಅಂತ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಅಲ್ಲಿ ಓದ್ತೇವೆ. ನೆಕ್ಸ್ಟ್, ಈ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಒಂದ್ ವೇಳೆ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಎನರ್ಜಿ ಇದ್ರೆ ಅದನ್ನ ನಾವು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾದ್ರೆ ಈ ರೀತಿ ಹೇಗೆ ನಾವು ಕನ್ವರ್ಟ್ ಮಾಡ್ತೀವಿ, ಯಾವ್ದ್ರಿಂದ ಕನ್ವರ್ಟ್ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಯೂಸ್ ಮಾಡಿಬಿಟ್ಟು ಈ ಎನರ್ಜಿಗಳನ್ನ ಕನ್ವರ್ಷನ್ಸ್ ಮಾಡ್ತೀವಿ. ಯು ಶುಡ್ ರಿಮೆಂಬರ್, ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಇಂದಾನೆ ನಾವು ಇಲ್ಲಿ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ, ಹಾಗೆ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ. ಹಾಗಾದ್ರೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದ್ರೆ ಏನು? Electrochemical cells are devices which converts chemical energy to electrical energy and electrical energy to chemical energy. ಇಲ್ಲಿ ನೀವು ಎಲೆಕ್ಟ್ರೋಕೆಮಿಸ್ಟ್ರಿಗೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ಗೆ ಕನ್ಫ್ಯೂಸ್ ಆಗಬೇಡಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನೋದು ಒಂದು ಸಬ್ಜೆಕ್ಟ್. ಅಲ್ಲಿ ನಾವು ಈ ರೀತಿ ಎನರ್ಜೀಸ್ ಅಂದ್ರೆ ಕೆಮಿಕಲ್ ಇಂದ ಎಲೆಕ್ಟ್ರಿಕಲ್ ಹಾಗೆ ಎಲೆಕ್ಟ್ರಿಕಲ್ ಇಂದ ಕೆಮಿಕಲ್ ಎನರ್ಜಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಸ್ಟಡಿ ಮಾಡ್ತೀವಿ. ಓಕೆ, ಬಟ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದ್ರೆ ಅವು ಸೆಲ್ಸ್ಗಳು ಅಥವಾ ಡಿವೈಸ್ಗಳು. ಓಕೆ, ಇವುಗಳನ್ನ ಯೂಸ್ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಎನರ್ಜಿನ ಕನ್ವರ್ಟ್ ಮಾಡ್ತೀವಿ ಫ್ರಮ್ ಕೆಮಿಕಲ್ ಟು ಎಲೆಕ್ಟ್ರಿಕಲ್ ಹಾಗೆ ಎಲೆಕ್ಟ್ರಿಕಲ್ ಟು ಕೆಮಿಕಲ್. ನಮ್ಗೆ ಏನೋ ಒಂದು ಕನ್ವರ್ಟ್ ಮಾಡ್ಬೇಕಂದ್ರೆ ಏನೋ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಡಿವೈಸ್ ಬೇಕಲ್ವಾ? ಆ ಡಿವೈಸ್ ಗಳೇ ಏನಿಲ್ಲಿ ಎಲೆಕ್ಟ್ರಿಕಲ್ ಟು ಕೆಮಿಕಲ್, ಕೆಮಿಕಲ್ ಟು ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡುತ್ತೆ ಎನರ್ಜೀಸ್. ಅದೇ ಡಿವೈಸ್ ನ ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದ್ರೆ ಏನು? ಅದು ಡಿವೈಸ್ ಅಥವಾ ಸೆಲ್ಸ್ ಆಗಿರುತ್ತೆ. ಅವು ಬಂದ್ಬಿಟ್ಟು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ, ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂದ್ರೆ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ. ಅದು ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಡಿವೈಸ್ ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ನಾವು ಫರ್ದರ್ ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಂತ, ಹಾಗೆ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಎರಡು ಟೈಪ್ ನಲ್ಲಿ ಇದನ್ನ ಫರ್ದರ್ ಡಿವೈಡ್ ಮಾಡ್ತೀವಿ. ಓಕೆ, ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಮಿಕಲ್ ಎನರ್ಜಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಈ ಡಿವೈಸ್ ಮೂಲಕ, ಈ ಸೆಲ್ಸ್ ಮೂಲಕ. ಹಾಗೆ ಎಲೆಕ್ಟ್ರೋಲೈಟಿಕ್ ಸೆಲ್ ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದ್ರೆ ಏನು? ಇಲ್ಲಿ ನಮಗೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ, ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಅದರಲ್ಲಿ ಪರ್ಟಿಕ್ಯುಲರ್ ಯಾವುದು ನಮಗೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೋ ಆ ಸೆಲ್ಸ್ ಗಳಿಗೆ ನಾವು ಗ್ಯಾಲ್ವನಿಕ್ ಅಥವಾ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಯಾವ ಸೆಲ್ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೋ ಅದನ್ನ ನಾವು ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್, ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಲ್ಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಓಕೆ, ಹಾಗೆ ಎಲೆಕ್ಟ್ರೋಲೈಟಿಕ್ ಸೆಲ್ ಅಲ್ಲಿ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ.
ನಿಮಗೆ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂದ್ರೆ ಏನು ಅಂದ್ರೆ, ಅಬ್ಸರ್ವ್ ಮಾಡಿ, ಇಲ್ಲೊಂದು ಬೆಟ್ಟದ ಮೇಲಿಂದ ನೀರ್ ಕೆಳಗಡೆ ಬೀಳ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ನೀರು ಕೆಳಗಡೆ ಬೀಳ್ತಾ ಇದೆ ಅಲ್ವಾ. ಸೊ ಅದ್ರ ಪಾಡಿಗೆ ಅದು ಬೀಳ್ತಾ ಇದೆ ಇಲ್ಲಿ ಕೆಳಗಡೆ. ಸೊ ಕೆಳಗಡೆ ಬರುವಾಗ ಇಲ್ಲಿ ಏನಾದ್ರೂ ನಿಮಗೆ ನೀವೇನಾದ್ರೂ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದೀರಾ, ಇಲ್ಲಿ ಇದು ಕೆಳಗಡೆ ತಳ್ತಾ ಇದ್ದೀರಾ, ಇಲ್ಲ ತಾನೆ, ಅದ್ರ ಪಾಡಿಗೆ ಅದು ಆಗ್ತಾ ಇದೆ ಅಲ್ವಾ ಈ ಪ್ರೊಸೆಸ್. ಈ ತರ ವಿತೌಟ್ ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಎಕ್ಸ್ಟರ್ನಲ್ ಏಡ್ ಇಲ್ಲದೆ ಯಾವ ಒಂದು ಪ್ರೊಸೆಸ್ ಅದಾಗೆ ಅದು ನಡೆಯುತ್ತೋ ಅದನ್ನ ನಾವು ಸ್ಪಾಂಟೇನಿಯಸ್ ಪ್ರೊಸೆಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೂ ಅಷ್ಟೇ, ಇಲ್ಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅಂದ್ರೆ ಕೆಮಿಕಲ್ ಎನರ್ಜಿ ಏನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಅದು ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಇಲ್ಲಿ ನಾವು ಎಕ್ಸ್ಟರ್ನಲ್ ಆಗಿ ಮತ್ತೆ ಫರ್ದರ್ ಏನು ಅಪ್ಲೈ ಮಾಡೋದು ಇರೋದಿಲ್ಲ. ಓಕೆ, ಬಟ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಕೆಳಗಡೆ ನೀರ್ ಬಂದ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಈ ನೀರನ್ನ ಏನಾದ್ರೂ ನೀವು ಮೇಲೆ ಕಳಿಸ್ಬೇಕಂದ್ರೆ ಏನಾಗುತ್ತೆ, ಅದ್ರ ಪಾಡಿಗೆ ಅದು ನೀರೇನಾದ್ರೂ ಹೋಗುತ್ತಾ ಮೇಲೆ, ಇಲ್ಲ ತಾನೆ. ನೀವು ಇಲ್ಲೇನಾದ್ರೂ ಒಂದು ಫೋರ್ಸ್ ಯೂಸ್ ಮಾಡ್ಬಿಟ್ಟು ಅದನ್ನ ನೀರ್ನ ಮೇಲ್ ಕಳಿಸ್ಬೇಕಾಗುತ್ತೆ. ಅಂದ್ರೆ ಈ ಪ್ರೊಸೆಸ್ ಏನಿದೆ ಅಂದ್ರೆ ಕೆಳಗಡೆಯಿಂದ ಮೇಲ್ ಹೋಗೋದು, ಇದನ್ನ ನಾವು ನಾನ್ ಸ್ಪಾಂಟೇನಿಯಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಅದ್ರ ಪಾಡಿಗೆ ಅದೇನಾಗುತ್ತೆ ವಿತೌಟ್ ಎನಿ ಎಕ್ಸ್ಟರ್ನಲ್ ಅಪ್ಲೈ ಇಲ್ದೇನೆ ಅದನ್ನ ನಾವು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ, ಏನ್ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೋ ಅದು ಅದ್ರ ಪಾಡಿಗೆ ಅದು ಕನ್ವರ್ಟ್ ಆಗೋದಿಲ್ಲ. ನಾವು ಸ್ವಲ್ಪ ಎಕ್ಸ್ಟರ್ನಲ್ ಏನೋ ಏಡ್ ಅಥವಾ ಫೋರ್ಸ್ ನ ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ ಅಲ್ಲಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನಾವಿಲ್ಲಿ ಏನೋ ಎಕ್ಸ್ಟರ್ನಲ್ ಸಮ್ ಪ್ಲಸ್ ಏನೋ ಇಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಮಾತ್ರ ಇಲ್ಲಿ ಈ ರಿಯಾಕ್ಷನ್ಸ್ ಆಗುತ್ತೆ. ಇಲ್ಲಿ ನಾವೇನೋ ಅಪ್ಲೈ ಮಾಡ್ಲಿಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ರಿಯಾಕ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಏನಾಗಿರುತ್ತೆ, ಇದ್ರೊಳಗಡೆ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಎಲೆಕ್ಟ್ರೋಲೈಟಿಕ್ ಸೆಲ್ ಅಲ್ಲಿ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ, ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ಗೆ ಬ್ಯಾಟರೀಸ್ ಸೆಲ್ ಏನಿರುತ್ತೆ ಅದು, ಅಥವಾ ಫ್ಯೂಯಲ್ ಸೆಲ್ ಏನಿರುತ್ತೆ ಅದು, ಅದೆಲ್ಲ ಗ್ಯಾಲ್ವನಿಕ್ ಅಥವಾ ವೋಲ್ಟಾಯಿಕ್ ಸೆಲ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಈ ಸೆಲ್ಸ್ ಗೊತ್ತಲ್ವಾ, ಅಂದ್ರೆ ಇದನ್ನ ನಾವು ಬ್ಯಾಟರಿ ಸೆಲ್ಸ್ ಅಂತ ಕರಿತೀವಿ. ಇದನ್ನ ನಾವು ರಿಮೋಟ್ ಅಲ್ಲಿ ಯೂಸ್ ಮಾಡ್ತೀವಿ ಅಥವಾ ವಾಲ್ ಕ್ಲಾಕ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಈ ರೀತಿ ಏನಾದ್ರೂ ಇರ್ಬೋದು, ಅಥವಾ ಇದು ಚಿಕ್ಕ ಸೈಜ್ ಅಲ್ಲಿ ಇರುತ್ತೆ. ವಾಚ್ ಅಲ್ಲಿ ನಾವು ಯೂಸ್ ಮಾಡೋ ಬ್ಯಾಟರೀಸ್ ಓಕೆ ಚಿಕ್ಕ ಸೈಜ್ ಅಲ್ಲಿ ಇರುತ್ತೆ. ಸೊ ಈ ತರ ಬ್ಯಾಟರಿಗಳನ್ನ ನಾವು ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಇದನ್ನ ನೀವು ಏನಾದ್ರೂ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಲ್ಬ್ಗೆ ಕನೆಕ್ಟ್ ಮಾಡಿದ್ರೆ ಇದು ನಮಗೆ ಗ್ಲೋ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಏನಕ್ಕೆ ಅಂದ್ರೆ ಇಲ್ಲಿ ಇದ್ರ ಒಳಗಡೆ ಕೆಮಿಕಲ್ಸ್ ಇರುತ್ತೆ. ಓಕೆ, ಆಕ್ಚುಲಿ ಇಲ್ಲಿ ಕೆಮಿಕಲ್ಸ್ ಇರುತ್ತೆ. ಈ ಕೆಮಿಕಲ್ಸ್ ಏನಾಗುತ್ತೆ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಆಗುತ್ತೆ. ಓಕೆ, ಇದು ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಇರುತ್ತೆ ಇಲ್ಲಿ. ಇದು ಇಮಿಡಿಯೇಟ್ ಆಗಿ ನಮಗೆ ಇಲ್ಲಿ ಎಲೆಕ್ಟ್ರಿಸಿಟಿನ ಅಂದ್ರೆ ಒಂದು ಎಲೆಕ್ಟ್ರಿಕ್ ಎನರ್ಜಿನ ಇದು ನಮಗೆ ಕನ್ವರ್ಟ್ ಮಾಡುತ್ತೆ. ಈ ಬ್ಯಾಟರೀಸ್ ಎಲ್ಲ ಏನು, ಇದು ಬಂದ್ಬಿಟ್ಟು ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಕೆಮಿಕಲ್ ಎನರ್ಜಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ಸೆಲ್ಗೆ ಎಕ್ಸಾಂಪಲ್ ಯಾವ್ದಂದ್ರೆ, ಪ್ರೊಡಕ್ಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅಥವಾ ಫ್ಲೋರಿನ್. ಇಲ್ಲಿ ನಾವು ತುಂಬಾ ಕೆಮಿಕಲ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಕೆಮಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿರ್ತೀವಿ. ಓಕೆ, ಯೂಸಿಂಗ್ ಎಲೆಕ್ಟ್ರೋಲೈಟಿಕ್ ಸೆಲ್. ಓಕೆ, ಎಲೆಕ್ಟ್ರೋಲೈಟಿಕ್ ಸೆಲ್ ಯೂಸ್ ಮಾಡ್ಬಿಟ್ಟು ನಾವು ಕೆಮಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಹಾಗೆ ಫ್ಲೋರಿನ್ ಬಂದ್ಬಿಟ್ಟು ನಾವು ಎಲೆಕ್ಟ್ರೋಲೈಟಿಕ್ ಸೆಲ್ ಇಂದಾನೆ ಇವನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಡೇನಿಯಲ್ ಸೆಲ್ಸ್ ಅಂತ ಕರಿತೀವಿ. ಡೇನಿಯಲ್ ಸೆಲ್ಸ್ ಅಂದ್ರೆ ಏನಂದ್ರೆ, ಇದು ಒಂದು ಗ್ಯಾಲ್ವನಿಕ್ ಅಥವಾ ವೋಲ್ಟಾಯಿಕ್ ಸೆಲ್. ಅಂದ್ರೆ ಡೇನಿಯಲ್ ಸೆಲ್ ಏನ್ ಮಾಡುತ್ತೆ ಗೊತ್ತಾ, ಈ ಡೇನಿಯಲ್ ಸೆಲ್ ಬಂದ್ಬಿಟ್ಟು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಕೆಮಿಕಲ್ ಎನರ್ಜಿನ ಯಾವ್ದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ, ಇದು ಕನ್ವರ್ಟ್ ಮಾಡುತ್ತೆ ಅಲ್ವಾ, ಯಾವುದು ಗ್ಯಾಲ್ವನಿಕ್ ಅಥವಾ ವೋಲ್ಟಾಯಿಕ್ ಸೆಲ್. ಹಾಗೆ ಈ ಏನು ಡೇನಿಯಲ್ ಸೆಲ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ ಇಲ್ಲಿ ಕೆಮಿಕಲ್ಸ್ ಇಂದ, ಇದು ಬಂದ್ಬಿಟ್ಟು ಸ್ಪಾಂಟೇನಿಯಸ್ ಪ್ರೊಸೆಸ್ ಆಗಿರುತ್ತೆ. ಓಕೆ, ಇದು ಬಂದ್ಬಿಟ್ಟು ಸ್ಪಾಂಟೇನಿಯಸ್ ಪ್ರೊಸೆಸ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಇದು ಇಲ್ಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗುತ್ತೆ. ಇದು ಕೆಮಿಕಲ್ ಇಂದ ಇದು ಎಲೆಕ್ಟ್ರಿಕಲ್ ಎನರ್ಜಿ, ಇದು ಸ್ಪಾಂಟೇನಿಯಸ್, ಇದು ಕೆಮಿಕಲ್ ಇಂದ ಇದು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈ ಡೇನಿಯಲ್ ಸೆಲ್ ಅನ್ನೋದು ಒಂದು ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್. ಬಟ್ ಇಲ್ಲಿ ಮೇನ್ ಆಗಿ ಏನ್ ಯೂಸ್ ಮಾಡಿರ್ತಾರೆ ಅಂದ್ರೆ, ಈ ಕೆಮಿಕಲ್ ಏನಿರುತ್ತಲ್ವಾ ಇದನ್ನ ಜಿಂಕ್, ಕಾಪರ್ ಇದನ್ನ ಯೂಸ್ ಮಾಡಿರ್ತಾರೆ. ಇವೆರಡನ್ನೂ ಯೂಸ್ ಮಾಡ್ಬಿಡ್ತಾರೆ. ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದಕ್ಕೆ ಕೆಮಿಕಲ್ಸ್ ಬೇಕಲ್ವಾ. ಸೊ ಇಲ್ಲಿ ನಾವು ಜಿಂಕ್ ಹಾಗೆ ಕಾಪರ್ ನ ಆ ಕೆಮಿಕಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ ಡೇನಿಯಲ್ ಸೆಲ್ ಅಲ್ಲಿ. ಒಂದ್ ವೇಳೆ ಇದೇ ಕೆಮಿಕಲ್ಸ್ ಅದರ್ ದನ್ ಜಿಂಕ್ ಆಗಿದ್ರೆ, ಓಕೆ, ಇದು ಏನಾದ್ರೂ ಸಿಲ್ವರ್ ಹಾಗೆ ಕಾಪರ್ ಯೂಸ್ ಮಾಡ್ಬಿಟ್ಟು ಒಂದ್ ಯಾವ್ದೋ ಸೆಲ್ ಇತ್ತು ಅಂದ್ಕೊಳ್ಳಿ. ಓಕೆ, ಇದನ್ನ ನಾವು ಡೇನಿಯಲ್ ಸೆಲ್ ಅನ್ನೋಲ್ಲ. ಓಕೆ, ಡೇನಿಯಲ್ ಸೆಲ್ ಅಂದ್ರೆ ಅಲ್ಲಿ ಕೇವಲ ನಮಗೆ ಜಿಂಕ್, ಕಾಪರ್ ಇರಬೇಕು. ಓಕೆ, ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಕೆಮಿಕಲ್ ಇದ್ರೆ ಅದನ್ನ ನಾವು ಡೇನಿಯಲ್ ಸೆಲ್ ಅನ್ನಲ್ಲ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಏನಾದ್ರು ಕೇಳ್ತಾರೆ ನಿಮಗೆ, ಡೇನಿಯಲ್ ಸೆಲ್ ಬಂದ್ಬಿಟ್ಟು ಯಾವ ಟೈಪ್ ಸೆಲ್, ಇದು ಗ್ಯಾಲ್ವನಿಕ್ ಸೆಲ್ ಅಥವಾ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದ್ರೆ, ಡೇನಿಯಲ್ ಸೆಲ್ ಬಂದ್ಬಿಟ್ಟು ಗ್ಯಾಲ್ವನಿಕ್ ಸೆಲ್. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕೇವಲ ನಮಗೆ ಜಿಂಕ್, ಕಾಪರ್ ಅಲ್ಲಿ ಯೂಸ್ ಮಾಡಿರೋದ್ರಿಂದ ಅದನ್ನ ನಾವು ಡೇನಿಯಲ್ ಸೆಲ್ ಅಂತ ಕರಿತೀವಿ. ಓಕೆ.
ಹಾಗಾದ್ರೆ ಇಲ್ಲಿ ಒಂದು ಸೆಲ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ. ಓಕೆ, ಇದರಲ್ಲಿ ಜಿಂಕ್ ಕಾಪರ್ ಯೂಸ್ ಮಾಡಿರ್ತಾರೆ. ಓಕೆ, ಇನ್ನೊಂದು ಸೆಲ್ ಅಲ್ಲಿ AgCu ಯೂಸ್ ಮಾಡಿರ್ತಾರೆ ಅನ್ಕೊಳ್ಳಿ. ಇದೆರಡನ್ನೂ ಕೆಮಿಕಲ್ಸೇ ಅಲ್ವಾ. ಸೊ ಈ ಕೆಮಿಕಲ್ ಇಂದ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡಿರ್ತಾರೆ ಎರಡರಲ್ಲೂ. ಓಕೆ, ಎರಡರಲ್ಲೂ ಸ್ಪಾಂಟೇನಿಯಸ್ ಪ್ರೊಸೆಸ್ ಇರುತ್ತೆ ಅಂತಾನೆ ಅನ್ಕೊಳ್ಳಿ. ಇದನ್ನ ನಾವು ಏನಂತ ಕರಿಬಹುದು? ಇದನ್ನ ನಾವು ಎಲೆಕ್ಟ್ರೋ ಕೆಮಿಕಲ್ ಸೆಲ್ ಅಂತ ಕರಿಬಹುದು ಅಲ್ವಾ. ಏನಕ್ಕಂದ್ರೆ ಇದು ಇದ್ರ ಅಂಡರೇ ಬರುತ್ತೆ. ಯಾವ್ದಿದು? ZnCu ಇರೋದು ಅಂದ್ರೆ ಕೆಮಿಕಲ್ ಎನರ್ಜಿ ಈ ಜನರಲ್ ಬರುತ್ತಲ್ವಾ. ಸೊ ಇದನ್ನ ನಾವು ಎಲೆಕ್ಟ್ರೋ ಕೆಮಿಕಲ್ ಸೆಲ್ ಅಂತ ಕರಿಬಹುದು. ಯಾವ್ದನ್ನ? ಇದನ್ನ. ಹಾಗೆ ಇದನ್ನ ನಾವು ಗ್ಯಾಲ್ವೆನಿಕ್ ಅಥವಾ ವೋಲ್ಟಾಯಿಕ್ ಸೆಲ್ ಅಂತಾನೂ ಕರಿಬಹುದು. ಓಕೆ, ಇದನ್ನ ನಾವು ಡೇನಿಯಲ್ ಸೆಲ್ ಅಂತಾನೂ ಕರಿಬಹುದು. ಸೊ ಇದಿಷ್ಟು ನೇಮ್ ಇಂದ ಇದನ್ನ ನಾವು ಕರಿಬಹುದು ಈ ಸೆಲ್ ನ. ಓಕೆ, ಬಟ್ ಇದೇನಿರುತ್ತೆ AgCo ನ ಇದನ್ನ ನಾವು ಕೇವಲ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರಿಬಹುದು. ಓಕೆ, ಹಾಗೆ ಗ್ಯಾಲ್ವೆನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಅಂತ ಕರಿಬಹುದು. ಯಾವ್ದನ್ನ? ಇದನ್ನ ಗ್ಯಾಲ್ವೆನಿಕ್ ಅಥವಾ ವೋಲ್ಟಾಯಿಕ್ ಅಂತ ಕರಿಬಹುದು. ಇಲ್ಲಿ ನಾವು ಇದನ್ನ ಡೇನಿಯಲ್ ಅನ್ನೋದಕ್ಕೆ ಬರೋದಿಲ್ಲ. ಏನಕ್ಕಂದ್ರೆ ಇಲ್ಲಿ ಇದು ಜಿಂಕ್ ಅಥವಾ ಕಾಪರ್ ನ ಇದು ಹೊಂದಿರೋಲ್ಲ. ಇಲ್ಲಿ ಸಿಲ್ವರ್ ಹಾಗೆ ಕಾಪರ್ ಇದೆ. ಸೊ ಡೇನಿಯಲ್ ಸೆಲ್ ಅಂದ್ರೆ ಇಲ್ಲಿ ನಮಗೆ ಜಿಂಕ್ ಕಾಪರ್ ಇರಲೇಬೇಕು. ಈ ಡೇನಿಯಲ್ ಸೆಲ್ ಅನ್ನ ನಾವು ಗ್ಯಾಲ್ವೆನಿಕ್ ಸೆಲ್ ಅಂತನಾದ್ರೂ ಅನ್ಬೋದು, ವೋಲ್ಟಾಯಿಕ್ ಸೆಲ್ ಅಂತನಾದ್ರೂ ಅನ್ಬೋದು, ಅಥವಾ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತನಾದ್ರೂ ಅನ್ಬೋದು. ಹಾಗಾದ್ರೆ ಈ ಸೆಲ್ಗಳು ಹೇಗೆ ಈ ಎನರ್ಜೀಸ್ ನ ಕನ್ವರ್ಟ್ ಮಾಡುತ್ತೆ? ಓಕೆ, ಹೌ ದೇ ಕನ್ವರ್ಟ್ ದೀಸ್ ಎನರ್ಜೀಸ್ ಅಂದ್ರೆ ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿಯಾಗಿ ಈ ಸೆಲ್ಗಳು ಹೇಗೆ ಇದನ್ನ ಕನ್ವರ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಅದು ಹೇಗೆ ಕನ್ವರ್ಟ್ ಮಾಡುತ್ತೆ? ಬೈ ಯೂಸಿಂಗ್ ರೆಡಾಕ್ಸ್ ರಿಯಾಕ್ಷನ್ಸ್. ಅಂದ್ರೆ ರೆಡ್ ಅಂದ್ರೆ ರಿಡಕ್ಷನ್, ಆಕ್ಸ್ ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಎಲ್ಲಿ? ಈ ಸೆಲ್ ಒಳಗಡೆ. ಓಕೆ, ನಾವೇನಂತ ಕನ್ಕ್ಲೂಡ್ ಮಾಡಬಹುದು? ಇಲ್ಲಿ ಗ್ಯಾಲ್ವೆನಿಕ್ ಸೆಲ್, ವೋಲ್ಟಾಯಿಕ್ ಸೆಲ್ ಅಲ್ಲಿ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತಲ್ವಾ. ಹೇಗೆ ಕನ್ವರ್ಟ್ ಆಗುತ್ತೆ? ಇಲ್ಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗುತ್ತೆ. ಯಾವ ರಿಯಾಕ್ಷನ್ಸ್ ಆಗುತ್ತೆ? ಇಲ್ಲಿ ರೆಡಾಕ್ಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಆಗ್ತಿರುತ್ತೆ. ರಿಡಕ್ಷನ್ ಆಕ್ಸಿಡೇಷನ್ ಬಂದ್ಬಿಟ್ಟು ಇಲ್ಲಿ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ಸ್ ಆಗ್ತಿರುತ್ತೆ. ಬೈ ಯೂಸಿಂಗ್ ದೀಸ್ ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್ ಇಲ್ಲಿ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರೋಲೈಟಿಕ್ ಸೆಲ್ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ? ಇಲ್ಲೂ ಸಹ ನಾನ್ ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್ಸ್ ಇರುತ್ತೆ. ಓಕೆ, ಇಲ್ಲಿ ಈ ರೆಡಾಕ್ಸ್ ರಿಯಾಕ್ಷನ್ಸ್ ಏನಾಗಿರುತ್ತೆ? ಇದು ಸ್ಪಾಂಟೇನಿಯಸ್ ಆಗಲ್ಲ, ಅಂದ್ರೆ ಅದ್ರ ಪಾಡಿಗೆ ಅದು ಆಗಲ್ಲ. ಇದು ನಾನ್ ಸ್ಪಾಂಟೇನಿಯಸ್ ಆಗಿರುತ್ತೆ. ಬಟ್ ಇಲ್ಲೂ ಸಹ ರೆಡಾಕ್ಸ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಈ ಸೆಲ್ಗಳು ರೆಡಾಕ್ಸ್ ರಿಯಾಕ್ಷನ್ ಗಳ ಮೂಲಕ ಈ ಎನರ್ಜೀಸ್ ನ ಕನ್ವರ್ಟ್ ಮಾಡುತ್ತೆ. ನೀವು ಇಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿ ಓದ್ಬೇಕಂದ್ರೆ ಎಲೆಕ್ಟ್ರೋ ಕೆಮಿಕಲ್ ಸೆಲ್ಸ್ ಅಂತ ಏನ್ ಗೊತ್ತಿರಬೇಕು. ಎಲೆಕ್ಟ್ರೋ ಕೆಮಿಕಲ್ ಸೆಲ್ಸ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಗ್ಯಾಲ್ವೆನಿಕ್ ಅಥವಾ ವೋಲ್ಟಾಯಿಕ್ ಸೆಲ್, ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದ್ರೆ ಏನ್ ಗೊತ್ತಾಗಿರ್ಬೇಕು. ಇದು ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಗೆ ಇಲ್ಲಿ ಏನ್ ರಿಯಾಕ್ಷನ್ ಆಗ್ತಿದೆ ಅಂತ ಗೊತ್ತಿರಬೇಕು. ಓಕೆ, ಇಲ್ಲಿ ಯಾವ ರಿಯಾಕ್ಷನ್ ಆಗ್ತಿದೆ? ಬೇಸಿಕ್ ಆಗಿ ನಿಮ್ಗೆ ರೆಡಾಕ್ಸ್ ರಿಯಾಕ್ಷನ್ ಆಗ್ತಿದೆ. ಸೊ ನಿಮಗೆ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಮೇನ್ ಆಗಿ ಈ ಚಾಪ್ಟರ್ ಅಲ್ಲಿ ಗೊತ್ತಿರಬೇಕು. ಅಂದ್ರೆ ಮಾತ್ರ ನಿಮಗೆ ಎಲೆಕ್ಟ್ರೋ ಕೆಮಿಸ್ಟ್ರಿ ನಿಮ್ ಚಾಪ್ಟರ್ ಅರ್ಥ ಆಗೋದು. ನಾನು ಈಸಿಯಾಗಿ ನಿಮಗೆ ಕ್ವಿಕ್ ಆಗಿ ರೆಡಾಕ್ಸ್ ರಿಯಾಕ್ಷನ್ ಹೇಳ್ಕೊಡ್ತೇನೆ, ಕಲಿತಾ ಹೋಗಿ. ರೆಡಾಕ್ಸ್ ರಿಯಾಕ್ಷನ್ಸ್ ನ ಎಲೆಕ್ಟ್ರೋ ಕೆಮಿಸ್ಟ್ರಿಲಿ ನಾವು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್ ಮಾತಾಡ್ತೀವಿ. ಓಕೆ, ಎಲೆಕ್ಟ್ರಾನ್ಸ್. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ರೆಡ್ ಅಂದ್ರೆ ಏನು? ರಿಡಕ್ಷನ್. ರಿಡಕ್ಷನ್ ರಿಯಾಕ್ಷನ್. ಆಕ್ಸ್ ಅಂದ್ರೆ ಏನು? ಆಕ್ಸಿಡೇಷನ್ ರಿಯಾಕ್ಷನ್. ಆಲ್ವೇಸ್ ರಿಮೆಂಬರ್ ಒನ್ ಟ್ರಿಕ್. ರಿಡಕ್ಷನ್ ರಿಯಾಕ್ಷನ್ ಆದರೆ ರಿಡಕ್ಷನ್ ಅಲ್ಲಿ ಯಾವಾಗ್ಲೂ ಪ್ಲಸ್ ಚಾರ್ಜ್ ಇರುತ್ತಲ್ವಾ, ಆ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗುತ್ತೆ. ಓಕೆ, ಅಥವಾ ಇಲ್ಲಿ ಏರ್ ಅಂತ ನೆನ್ಪಿಟ್ಕೊಳ್ಳಿ. AIR. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. AIR ಅಂದರೆ ಏನು? AIR, ದಟ್ ಈಸ್ ಅಡಿಷನ್ ಆಫ್ electron. We are talking in terms of electron. Addition of electron is called reduction. Okay, ಹಾಗೆ ಆಕ್ಸಿಡೇಷನ್ ಏನಾಗುತ್ತೆ ಅಂದ್ರೆ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಇದನ್ನ ಆಯಿಲ್ ಅಂತ ಕರಿತೀವಿ. ಓಕೆ, ಆಯಿಲ್, ದಟ್ ಈಸ್ ಆಯಿಲ್. ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಕ್ಸಿಡೇಷನ್. Okay, loss of electron is called oxidation. Addition of electron is called reduction. So ನಿಮಗೆ ಆಯಿಲ್ ಹಾಗೆ ಏರ್ ನೆನಪಿರಬೇಕು. ಹಾಗೆ ರಿಡ್ಯೂಸ್, ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗುತ್ತೆ, ರಿಡ್ಯೂಸ್. ಓಕೆ, ಆಕ್ಸಿಡೇಷನ್ ಅಲ್ಲಿ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇದೆರಡು ಪಾಯಿಂಟ್ ಗೊತ್ತಿರಬೇಕು. ಇದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಟ್ರಿಕ್ಸ್ ಇದೆರಡು. ಓಕೆ,
ನೆಕ್ಸ್ಟ್ ಹೌ ಟು ಐಡೆಂಟಿಫೈ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್ಸ್. ನಿಮ್ಗೆ ಏನಾದರೂ ಕೆಲವೊಂದು ರಿಯಾಕ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಫಸ್ಟು ಆಕ್ಸಿಡೇಷನ್ ಹೇಗಿರುತ್ತೆ, ರಿಡಕ್ಷನ್ ಹೇಗಿರುತ್ತೆ ಅಂತ ಬೈ ಯೂಸಿಂಗ್ ದೀಸ್ ಟ್ರಿಕ್ ವಿಲ್ ಐಡೆಂಟಿಫೈ. ಫಸ್ಟ್ ಒನ್ Zn gives Zn2+. Okay. Second one copper 2+ gives copper. Third one 2Ag plus gives 2Ag. ಇಲ್ಲಿ ನೋಡೋಣ, ಇದು ನಮಗೆ ಆಕ್ಸಿಡೇಷನ್ ಆಗಿದೆಯಾ ರಿಡಕ್ಷನ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಓಕೆ ವಿಲ್ ಸಿ ಏನಾಗಿದೆ ಅಂತ. ಸಿ ಇಲ್ಲೇನಾಗಿದೆ, ಫಸ್ಟ್ ಒನ್ನಲ್ಲಿ Zn ಏನಾಗಿದೆ, Zn2+ ಆಗಿದೆ ಅಲ್ವಾ. ಸೊ ಇಲ್ಲಿ ಪ್ಲಸ್ ಚಾರ್ಜ್ ಏನಾಗಿದೆ, ಇಲ್ಲಿ ಏನೂ ಪ್ಲಸ್ ಚಾರ್ಜ್ ಇಲ್ಲ, ಇಲ್ಲಿಂದ ಇಲ್ಲಿಗೆ ಪ್ಲಸ್ ಚಾರ್ಜ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಇಲ್ಲಿ ಏನೇ ಇಲ್ಲದೆ ಇರೋದು 2+ ಆಗಿದೆ. ಸೊ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿದೆ. ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆದರೆ ಏನು, ಆಕ್ಸಿಡೇಷನ್ ಅಲ್ವಾ. ಸೊ ಇಲ್ಲಿ ಏನಾಗಿದೆ, ಆಕ್ಸಿಡೇಷನ್ ಆಗಿದೆ. ಓಕೆ, ಆಕ್ಸಿಡೇಷನ್ ಆಗಿದೆ. ಆಕ್ಸಿಡೇಷನ್ ಅಂದರೆ ಏನು, ಇಲ್ಲಿ ಸಿ ಆಕ್ಸಿಡೇಷನ್ ಅಂದರೆ ಆಯಿಲ್, ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಲಾಸ್ ಆಗಿದೆ. ಲಾಸ್ ಆದರೆ ಯಾವ ಕಡೆ ಬರಬೇಕು, ಈ ಕಡೆ ಬರಬೇಕು ಅಲ್ವಾ. ಇಲ್ಲಿ Zn ಬಂದುಬಿಟ್ಟು ಇಲ್ಲಿ Zn2+ ಪ್ಲಸ್ ಎಲೆಕ್ಟ್ರಾನ್ನ ಲಾಸ್ ಮಾಡಿಕೊಂಡು ಇದು ನಮಗೆ ಹೊರಗಡೆ ಹೋಗುತ್ತೆ ಎಲೆಕ್ಟ್ರಾನ್. ಇಲ್ಲಿ ಎಲೆಕ್ಟ್ರಾನ್ ಎಷ್ಟು ಬರಬೇಕು, ಸಿ ಇಲ್ಲಿ ಎಲೆಕ್ಟ್ರಾನ್ ಈ ರೀತಿ ಇಡಿ, ಇಲ್ಲಿ +2 ಚಾರ್ಜ್ ಇರೋದ್ರಿಂದ ಇಲ್ಲಿ 2 ಎಲೆಕ್ಟ್ರಾನ್ಸ್ ನಮಗೆ ರಿಲೀಸ್ ಆಗಿರುತ್ತೆ ಅಥವಾ ಲಾಸ್ ಆಗಿರುತ್ತೆ. ನೆಕ್ಸ್ಟ್ Cu2+ ಏನಾಗ್ತಿದೆ, ನಮಗೆ Cu ಆಗ್ತಿದೆ ಅಲ್ವಾ. ಇಲ್ಲಿ ಏನಾಗ್ತಿದೆ, ಪ್ಲಸ್ ಚಾರ್ಜ್, ಇಲ್ಲಿಂದ ಇಲ್ಲಿಗೆ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗ್ತಿದೆ. ಡಿಕ್ರೀಸ್ ಆದರೆ ಏನು, ರಿಡಕ್ಷನ್ ಅಲ್ವಾ. ಸೊ ರಿಡಕ್ಷನ್ ರಿಯಾಕ್ಷನ್ ಆಗ್ತಿದೆ ಇಲ್ಲಿ. ರಿಡಕ್ಷನ್ ರಿಯಾಕ್ಷನ್ ಅಂದರೆ ಏನಾಗಬೇಕು, ಏರ್, ದಟ್ ಈಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಅಡಿಷನ್ ಆಫ್ ಎಲೆಕ್ಟ್ರಾನ್ ಅಂದರೆ ಎಲ್ಲಾಗಬೇಕು, ಇಲ್ಲಾಗಬೇಕು ಅಲ್ವಾ. ಸೊ ಇಲ್ಲಿ ಎಲೆಕ್ಟ್ರಾನ್ನ ನಾವು ಆ್ಯಡ್ ಮಾಡಬೇಕು. ಎಷ್ಟು ಎಲೆಕ್ಟ್ರಾನ್ನ ಆ್ಯಡ್ ಮಾಡಬೇಕು, +2 ಇರೋದ್ರಿಂದ 2 ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನಮಗೆ ಎಲೆಕ್ಟ್ರಾನ್ನ ಇದು ಕಳ್ಕೊಂಡಾಗ ಪ್ಲಸ್ ಚಾರ್ಜ್ ಬರುತ್ತೆ. ಇಲ್ಲಿ ನಮಗೆ ಅಗೇನ್ ಎಲೆಕ್ಟ್ರಾನ್ನ ಗಳಿಸ್ಕೊಂಡಾಗ ಇದು ನಮಗೆ ಸ್ಟೇಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ 2Ag ಪ್ಲಸ್ ಗಿವ್ಸ್ 2Ag. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಸಹ ಪ್ಲಸ್ ಚಾರ್ಜ್ ಇಲ್ಲಿ ಒಂದಿದೆ, ಇಲ್ಲಿ ಯಾವುದೇ ಚಾರ್ಜ್ ಇಲ್ಲ. ಅಂದರೆ ಇಲ್ಲಿ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗಿದೆ, ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದರೆ ಏನು ಬರಬೇಕಿಲ್ಲಿ ನಮಗೆ, ರಿಡಕ್ಷನ್ ರಿಯಾಕ್ಷನ್ ಆಗಿರುತ್ತೆ. ರಿಡಕ್ಷನ್ ರಿಯಾಕ್ಷನ್ ಆಗಿದ್ರೆ ಏನರ್ಥ, ಅಡಿಷನ್ ಆಫ್ ಏರ್, ಅಡಿಷನ್ ಆಫ್ ಎಲೆಕ್ಟ್ರಾನ್. ಓಕೆ, ಇಲ್ಲಿ ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಗಿದೆ. ಎಷ್ಟು ಎಲೆಕ್ಟ್ರಾನ್ ಆ್ಯಡ್ ಆಗಿದೆ, ಸಿ ಇಲ್ಲಿ 1 ಎಲೆಕ್ಟ್ರಾನ್, 2 ಇದೆ, ಇಲ್ಲಿ 2 ಇದೆ. ಓಕೆ, ಸೊ ಇಲ್ಲಿ ಏನಿರುತ್ತೆ, ದಿಸ್ 1 ಇಂಟು ಇಲ್ಲಿ ಇಷ್ಟು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಕೇಸಲ್ಲಿ ಏನಾಯಿತು, ಇಲ್ಲಿ 2+ ಇದೆ, ಇಲ್ಲಿ 1 ಇದೆ. ಸೊ 2 × 1 2. ಓಕೆ, ಇಲ್ಲಿ 2 × 1 2, ಇಲ್ಲಿ 1 × 2 2 ಆಗುತ್ತೆ. ಓಕೆ, ಒಂದು ವೇಳೆ ಇಲ್ಲಿ ಏನಾದ್ರೂ ಅಝೂಮ್ ಮಾಡಿ ಯಾವುದೋ ಒಂದು ಇಲ್ಲಿ ಎಲಿಮೆಂಟ್ ಇಲ್ಲಿ 2+ ರಿಲೀಸ್ ಆಗಿತ್ತು, ಇಲ್ಲಿ 2 ಇತ್ತು ಅಂದ್ಕೊಳ್ಳಿ, ಅವಾಗ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಗಬೇಕು, ಇಲ್ಲಿ ನಮಗೆ ಇದು 4 ಎಲೆಕ್ಟ್ರಾನ್ ಆಗಬೇಕು. 2 × 2 4 ಎಲೆಕ್ಟ್ರಾನ್ ಇಲ್ಲಿ ಆ್ಯಡ್ ಆಗಬೇಕು. ಓಕೆ, ಬಟ್ ಇಲ್ಲಿ ನಮಗೆ ಕೇವಲ 1+ ಇರೋದ್ರಿಂದ ನಮಗೆ ಇಲ್ಲಿ 1 × 2 2 ಎಲೆಕ್ಟ್ರಾನ್ ನಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ಗಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ತೊಗೊಳೋಣ. ಅಂದರೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದೀವಿ ಅಲ್ವಾ, ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದೀವಿ, ನೀವು ಇಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟಲ್ಲಿ ನಿಮಗೆ ಒಂದೇ ರಿಯಾಕ್ಷನಲ್ಲಿ ಎರಡೂ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅಂದರೆ Zn ಪ್ಲಸ್ Cu2+ ಗಿವ್ಸ್ Zn2+ ಪ್ಲಸ್ Cu ಈ ಥರ ಇರುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ 2 ರಿಯಾಕ್ಷನ್ ಆಗುತ್ತೆ. ಓಕೆ, ಈ ಒಂದೇ ರಿಯಾಕ್ಷನಲ್ಲಿ 2 ರಿಯಾಕ್ಷನ್ ಆಗಿದೆ ಅಂದರೆ ಆಕ್ಸಿಡೇಷನ್ ಆಗಿದೆ, ರಿಡಕ್ಷನ್ ಆಗಿದೆ. ಹೇಗೆ ನೋಡಿಲಿ, ಇಲ್ಲಿ Zn ಏನಾಗಿದೆ, Zn ಬಂದುಬಿಟ್ಟು Zn2+ ಆಗಿದೆ. ಅಂದರೆ ಇಲ್ಲಿ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿದೆ, ಅಂದರೆ ಆಕ್ಸಿಡೇಷನ್ ಆಗಿದೆ. ಇಲ್ಲಿ ಇದು ಆಕ್ಸಿಡೇಷನ್ ಆಗಿದೆ. ಓಕೆ, ಆಕ್ಸಿಡೇಷನ್ ರಿಯಾಕ್ಷನ್ ಆಗಿದೆ. ಆಕ್ಸಿಡೇಷನ್ ಆದರೆ ಇಲ್ಲಿ ಏನಾಗಬೇಕು, ಲಾಸ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಲಾಸ್ ಆಗಬೇಕು. ಓಕೆ, ಎಷ್ಟು, 2 ಎಲೆಕ್ಟ್ರಾನ್ಸ್ ಇಲ್ಲಿ ಲಾಸ್ ಆಗಬೇಕು. ಮಿಕ್ಕಿರೋದು ಯಾವುದು, Cu2+ ಏನಾಗಿದೆ, Cu ಆಗಿದೆ. ಅಂದರೆ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗಿದೆ. ಪ್ಲಸ್ ಚಾರ್ಜ್ ಡಿಕ್ರೀಸ್ ಆದರೆ ರಿಡಕ್ಷನ್. ಓಕೆ, ರಿಡಕ್ಷನ್ ರಿಯಾಕ್ಷನ್ ಆಗಿರುತ್ತೆ. ಇಲ್ಲಿ ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಆ್ಯಡ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ಸ್.
ಸೊ ಕೆಲವೊಂದ್ಸಲ ನಿಮಗೆ ಈ ಥರ ಸಿಚುವೇಶನ್ನ ಕೊಟ್ಬಿಟ್ಟು ಡೈರೆಕ್ಟಾಗಿ ಐಡೆಂಟಿಫೈ ಮಾಡೋ ಸಿಚುವೇಶನ್ ಇರ್ಬೋದು, ಕೆಲವೊಂದ್ಸಲ ನಿಮಗೆ ಒಂದೇ ರಿಯಾಕ್ಷನಲ್ಲಿ ಐಡೆಂಟಿಫೈ ಮಾಡೋ ಸಿಚುವೇಶನ್ ಇರ್ಬೋದು. ಒನ್ ಮೋರ್ ಅಡಿಷನ್ ಪಾಯಿಂಟ್, ಇಲ್ಲಿ ನಿಮಗೆ ZnCu2+ ಈ ಥರ ಇಲ್ಲಿ ನಿಮಗೆ ರಿಯಾಕ್ಷನ್ ಆಗಿದೆ. ಓಕೆ, ಸೊ ಇಲ್ಲಿ ಕಂಬೈನ್ ಮಾಡಿದಾಗ ಸಹ ನಿಮಗೆ ಇದು ಆಕ್ಸಿಡೇಷನ್ ರಿಡಕ್ಷನ್ ಆಗಿದೆ. ಅದಂತ ಹೇಳ್ಬಿಟ್ಟು ಇಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಇದೇ ರಿಪೀಟ್ ಆಗುತ್ತೆ ಅಂತ ಅನ್ಕೋಬೇಡಿ. ಇಟ್ ಈಸ್ ಡಿಪೆಂಡ್ ಆನ್ ಎಲಿಮೆಂಟ್ಸ್ ಅಥವಾ ಕಾಂಪೋನೆಂಟ್, ಇಲ್ಲಿ ಏನು ನಿಮಗೆ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ರಿಯಾಕ್ಷನ್ ಅಲ್ಲಿ ಎರಡು ಎಲಿಮೆಂಟ್ ಅಥವಾ ಕಾಂಪೋನೆಂಟ್ಗಳು ಮಿಕ್ಸ್ ಆಗಿದ್ದಾಗ ಯಾವುದು ಆಕ್ಸಿಡೇಷನ್ ಆಗಬೇಕು, ಯಾವುದು ರಿಡಕ್ಷನ್ ಆಗಬೇಕು ಅಂತ ಯಾವುದು ಡಿಸೈಡ್ ಮಾಡುತ್ತೆ ಅಂದರೆ ಅದರದ ರಿಯಾಕ್ಟಿವಿಟಿ. ಓಕೆ, ಇಲ್ಲಿ ಇದು ಮೋಸ್ಟ್ ರಿಯಾಕ್ಟಿವ್ ಆಗಿದೆ. ರಿಯಾಕ್ಟಿವ್ ಇಲ್ಲಿಂದ ಈ ಚಾರ್ಟ್ ನಾನು ಕನ್ಸಿಡರ್ ಮಾಡಿದ್ರೆ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಲೀಸ್ಟ್ ರಿಯಾಕ್ಟಿವ್ ಅಂದರೆ ಮೋಸ್ಟ್ ರಿಯಾಕ್ಟಿವ್ ಅಂದರೆ ಇದು ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ ಅಥವಾ ಇಟ್ ಗಿವ್ಸ್ ಎಲೆಕ್ಟ್ರಾನ್. ಓಕೆ, ಲೀಸ್ಟ್ ರಿಯಾಕ್ಟಿವ್ ಅಂದರೆ ಇದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದಾಗ ಈ ಎಲಿಮೆಂಟ್ಗಳು, ಸೊ ಇಲ್ಲಿಂದ ಇಲ್ಲಿ ಏನು ನಮಗೆ ಇದೆ ಈ ರೀತಿ ಇದು ನಮಗೆ ಎಲೆಕ್ಟ್ರಾನ್ಸ್ಗಳನ್ನು ಡೊನೇಟ್ ಮಾಡುತ್ತೆ. ಓಕೆ, ಈ ಆರ್ಡ್ರಲ್ಲಿ. ಅದಕ್ಕೋಸ್ಕರ ಈ ರಿಯಾಕ್ಷನಲ್ಲಿ ಅಂದರೆ ಜಿಂಕ್ ಕಾಪರ್ ಪ್ರೆಸೆಂಟ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಜಿಂಕ್ ಎಲ್ಲಿದೆ, ಜಿಂಕ್ ಬಂದುಬಿಟ್ಟು ಇಲ್ಲಿ ಪ್ರೆಸೆಂಟ್ ಇದೆ ಅಲ್ವಾ, ಕಾಪರ್ ಎಲ್ಲಿದೆ, ಇಲ್ಲಿ ಪ್ರೆಸೆಂಟ್ ಇದೆ. ಅಂದರೆ ಜಿಂಕ್ ಕಾಪರ್ಗೆ ಕೊಡುತ್ತೆ. ಇಲ್ಲಿಂದ ಇಲ್ಲಿಗೆ ನಮಗೆ ಎಲೆಕ್ಟ್ರಾನ್ ಕೊಡೋದು. ಸೊ ಜಿಂಕ್ ಯಾವಾಗಲೂ ನಮಗೆ ಕಾಪರ್ಗೆ ಎಲೆಕ್ಟ್ರಾನ್ ಕೊಡುತ್ತೆ. ಓಕೆ, ಇದು ಎಲೆಕ್ಟ್ರಾನ್ ಕೊಡೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ನಮಗಿದು ಆಕ್ಸಿಡೇಷನ್ ಆಗುತ್ತೆ. ಓಕೆ, ಇದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋದ್ರಿಂದ ಇಲ್ಲಿ ನಮಗಿದು ರಿಡಕ್ಷನ್ ಆಗುತ್ತೆ. ಓಕೆ, ಯಾವಾಗಲೂ ನಮಗೆ ಇದೇನಾದರೂ ಎರಡು ಕೊಟ್ಟರೆ ಈ ಕಾಪರ್ ನಮಗೆ ಜಿಂಕಿಗೆ ಕೊಡಲ್ಲ ಎಲೆಕ್ಟ್ರಾನ್. ಓಕೆ, ಇದಕ್ಕೆ ಕೆಪಾಸಿಟಿನೇ ಇರಲ್ಲ ಕೊಡೋದು ಎಲೆಕ್ಟ್ರಾನ್. ನಮಗೆ ಜಿಂಕ್ಗೆ ಕಾಪರ್ಗೆ ಎಲೆಕ್ಟ್ರಾನ್ ಕೊಡೋದು, ಅದಕ್ಕೆ ಇದು ನಮಗೆ ಆಕ್ಸಿಡೇಷನ್ ಆಗುತ್ತೆ. ಓಕೆ, ಇಲ್ಲಿ ನಮ್ಗೆ ಕಾಪರ್ ಬಂದುಬಿಟ್ಟು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿ ರಿಡಕ್ಷನ್ ಆಗುತ್ತೆ. ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಒಂದು ವೇಳೆ ಕಾಪರ್ ಹಾಗೆ 2Ag ನಮಗೇನಾದ್ರೂ Cu2+ ಕೊಡುತ್ತೆ. ಓಕೆ, ಹಾಗೆ 2Ag ಇರುತ್ತೆ. ಇಲ್ಲಿ Ag2+ ಆಗುತ್ತೆ. ಇಲ್ಲಿ ಯಾವ ಥರ ಆಗುತ್ತೆ, ಇಲ್ಲೂ ಸಹ ನಮಗೆ ಎರಡು ರಿಯಾಕ್ಷನ್ ಆಗುತ್ತೆ. ಒಂದು ಆಕ್ಸಿಡೇಷನ್ ಆಗುತ್ತೆ, ಒಂದು ರಿಡಕ್ಷನ್ ಆಗುತ್ತೆ. ಇಲ್ಲಿ ಆಕ್ಸಿಡೇಷನ್ ಯಾವುದಾಗುತ್ತೆ, ಇಲ್ಲಿ ಯಾವುದಿದೆ, ಕಾಪರು ಸಿಲ್ವರ್ ಇದೆ. ಇಲ್ಲಿ ಯಾವುದಿದೆ, ಇಲ್ಲಿ ಕಾಪರ್ ಇದೆ, ಇಲ್ಲಿ ಸಿಲ್ವರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಬರಬೇಕು ಎಲೆಕ್ಟ್ರಾನ್. ಸೊ ಅಲ್ವಾ, ಈ ರೀತಿ ನಮಗೆ ಎಲೆಕ್ಟ್ರಾನ್ ಬರಬೇಕು. ರೈಟ್. ಸೊ ಇಲ್ಲಿಂದ ನಮಗೆ ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಅಂದರೆ ಕಾಪರ್ ಏನಾಗುತ್ತೆ, ಇಲ್ಲಿ ಕಾಪರ್ ಇಲ್ಲಿಂದ ಇಲ್ಲಿಗೆ ಬಂದಾಗ ಇದು ರೆಡ್ಯೂಸ್ ಆಗಿತ್ತು, ಬಟ್ ಇವಾಗ ಕಾಪರೇ ಎಲೆಕ್ಟ್ರಾನ್ನ ಕೊಡ್ತಿದೆ. ಓಕೆ, ಅಂದರೆ ಇಲ್ಲಿ ಕಾಪರೇ ಎಲೆಕ್ಟ್ರಾನ್ನ ಕೊಡ್ತಾ ಇದೆ. ಇಲ್ಲಿ ಏನಾಗ್ತಿದೆ, ಕಾಪರ್ ಬಂದುಬಿಟ್ಟು Cu ಇಂದ Cu2+ ಆಗ್ತಿದೆ. ಸೊ ಇದು ನಮಗೆ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ. ಇನ್ಕ್ರೀಸ್ ಆದರೆ ಇಲ್ಲಿ ಏನಾಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. ಇನ್ಕ್ರೀಸ್ ಆದರೆ ಏನಾಗುತ್ತೆ, ಇಲ್ಲಿ ನಮಗೆ ಆಯಿಲ್ ಆಗುತ್ತೆ. ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ನಮಗೆ Agನಲ್ಲಿ ಏನಾಗ್ತಿದೆ, Ag+ನಲ್ಲಿ ನಮಗೆ Ag ಸಿಗ್ತಿದೆ ಅಲ್ವಾ. ಅಂದರೆ ಇಲ್ಲಿ ನಮಗೆ ಪ್ಲಸ್ ಡಿಕ್ರೀಸ್ ಆಗ್ತಿದೆ, ಅಂದರೆ ಇಲ್ಲಿ ನಮಗೆ ರಿಡಕ್ಷನ್ ಆಗ್ತಿದೆ. ಓಕೆ, ರಿಡಕ್ಷನ್ ಆದರೆ ಏನಾಗುತ್ತೆ, ಇಲ್ಲಿ ನಮಗೆ ಎಲೆಕ್ಟ್ರಾನ್ ಆ್ಯಡ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರೆ ಕಾಪರ್ ಈ ಕೇಸಲ್ಲಿ ಏನಾಗ್ತಿದೆ, ರೆಡ್ಯೂಸ್ ಆಗಿದೆ. ಅದೇ ಕಾಪರ್ ಈ ಕೇಸಲ್ಲಿ ಏನಾಗ್ತಿದೆ, ನಮಗೆ ಆಕ್ಸಿಡೈಸ್ ಆಗಿದೆ. ಅಂದರೆ ಯಾವಾಗಲೂ ಕಾಪರ್ ರಿಡಕ್ಷನ್ನೇ ಆಗುತ್ತೆ ಅಂತ ಇಲ್ಲ, ಯಾವಾಗಲೂ ಕಾಪರ್ ಆಕ್ಸಿಡೇಷನ್ ಆಗುತ್ತೆ ಅಂತ ಇಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಅದು ಎದ್ರ ಜೊತೆಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಮೋಸ್ಟ್ ರಿಯಾಕ್ಟಿವ್ ಇದೆಯಾ ಅಂದರೆ ಅದಕ್ಕೆ ಎಲೆಕ್ಟ್ರಾನ್ ಕೊಡೋ ಕೆಪಾಸಿಟಿ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಹೋಮ್ವರ್ಕ್ನ ಕನ್ಸಿಡರ್ ಮಾಡಿ. ಅಂದರೆ Mg ಹಾಗೆ Agಲಿ ಇವೆರಡು ಕನ್ಸಿಡರ್ ಮಾಡಿದ್ರೆ ಯಾವುದು ಆಕ್ಸಿಡೇಷನ್ ಆಗುತ್ತೆ, ಯಾವುದು ರಿಡಕ್ಷನ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಈ ಚಾರ್ಟ್ ಯೂಸ್ ಮಾಡಿಬಿಟ್ಟು ನೀವು ಈ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡ್ಬೋದು. ಹೋಪ್ ಈ ರೆಡಾಕ್ಸ್ ರಿಯಾಕ್ಷನ್ ಈಗ ನಿಮಗೆ ಅರ್ಥ ಆಗಿದೆ. ನಾವು ವಿ ನೋ ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ವಾ. ರೆಡಾಕ್ಸ್ ರಿಯಾಕ್ಷನ್ಸ್ ಅಂದರೆ ಏನು ಅಂತ ಈಗ ಬೇಸಿಕ್ಸ್ ತಿಳ್ಕೊಂಡಿದ್ದೀವಿ. ಈ ರೆಡಾಕ್ಸ್ ರಿಯಾಕ್ಷನ್ನೇ ಎಲೆಕ್ಟ್ರೋಕೆಮಿಕಲ್ ಸೆಲ್ಸಲ್ಲಿ ಆಗೋದು. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದರೆ ಯಾವುದು, ಒಂದು ಗ್ಯಾಲ್ವನಿಕ್ ಸೆಲ್ ಆರ್ ವೋಲ್ಟಾಯಿಕ್ ಸೆಲ್, ಇನ್ನು ಒಂದು ಯಾವುದು ಎಲೆಕ್ಟ್ರೋಲೈಟಿಕ್ ಸೆಲ್. ಈ ಗ್ಯಾಲ್ವನಿಕ್ ಸೆಲ್ಲಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಏನು, ಡೇನಿಯಲ್ ಸೆಲ್. ಓಕೆ, ಡೇನಿಯಲ್ ಸೆಲ್ ಇಲ್ಲಿ ಏನಾಗಿರುತ್ತೆ, ಕೇವಲ ಜಿಂಕ್ ಹಾಗೆ ಕಾಪರ್ ಈ ಸೆಲ್ ಆಗಿರುತ್ತೆ. ಗ್ಯಾಲ್ವೆನಿಕ್ ಸೆಲ್ ಏನಾಗುತ್ತೆ,
ಕೆಮಿಕಲ್ ಎನರ್ಜಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಹಾಗೆ ಎಲೆಕ್ಟ್ರಿಕಲ್ ಎನರ್ಜಿ ಬಂದ್ಬಿಟ್ಟು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ? ಎಲೆಕ್ಟ್ರೋಲೈಟಿಕ್ ಸೆಲ್ ಅಲ್ಲಿ. ಓಕೆ, ಇದು ಯಾವ ಮುಖಾಂತರ ಕನ್ವರ್ಟ್ ಮಾಡುತ್ತೆ ಈ ಸೆಲ್ಸ್ ಅಂದ್ರೆ ಬೈ ಯೂಸಿಂಗ್ ರೆಡಾಕ್ಸ್ ರಿಯಾಕ್ಷನ್ಸ್. ಇಲ್ಲಿ ಕನ್ವರ್ಟ್ ಆಗ್ಬೇಕಂದ್ರೆ ಎನರ್ಜಿಗಳು ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಓಕೆ, ಇಲ್ಲಿ ಸ್ಪಾಂಟೇನಿಯಸ್ ಇರುತ್ತೆ, ಇಲ್ಲಿ ನಾನ್ ಸ್ಪಾಂಟೇನಿಯಸ್ ಇರುತ್ತೆ. ಇವಾಗ ನಮಗೆ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಓಕೆ, ಹಾಗೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಲ್ಲಿ ಇದೆರಡು ಟೈಪ್ ಗೊತ್ತಾಗಿದೆ. ಇದರಲ್ಲಿ ಇವಾಗ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಅಂದ್ರೆ ಫಸ್ಟ್ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡ್ಯಾನಿಯಲ್ ಸೆಲ್ನ ಫಸ್ಟ್ ಸ್ಟಡಿ ಮಾಡಿಬಿಡೋಣ. ಓಕೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಡ್ಯಾನಿಯಲ್ ಸೆಲ್ ಅಂದ್ರೆ ನಿಮಗೆ ಈಸಿಯಾಗಿ ಗ್ಯಾಲ್ವನಿಕ್ ಸೆಲ್ ಅಂದ್ರೆ ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡ್ಯಾನಿಯಲ್ ಸೆಲ್ನ ಸ್ಟಡಿ ಮಾಡೋಣ. ಡ್ಯಾನಿಯಲ್ ಸೆಲ್ ಅಂದ್ರೇನು? ಇಲ್ಲಿ ನಮಗೆ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಸ್ಪಾಂಟೇನಿಯಸ್ ಆಗಿ. ಬಟ್ ಇಲ್ಲಿ ಕೇವಲ ಜಿಂಕ್ ಅಂಡ್ ಕಾಪರ್ ಯೂಸ್ ಮಾಡಿಬಿಟ್ಟು ಹೇಗೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ನೋಡೋಣ. ಅದೇ ಡ್ಯಾನಿಯಲ್ ಸೆಲ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಡ್ಯಾನಿಯಲ್ ಸೆಲ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಇದು ತುಂಬ ಬೇಸಿಕ್ಸ್, ನಿಮಗೆ ರಿಡಕ್ಷನ್ ಬಗ್ಗೆ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಡ್ಯಾನಿಯಲ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.